ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಿಮಗೆ ರುಚಿಕರವಾದ ಆರೋಗ್ಯಕರವಾದ ಗೋಧಿ ಹಿಟ್ಟಲ್ಲಿ ಯಾವ ರೀತಿ ಬರ್ಫಿನ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ಇದನ್ನು. ಮೊದಲಿಗೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ, ಹಾಗೂ 1 ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ. ಮತ್ತು ಇಲ್ಲಿ ಹುರಿದಿರುವಂಥ ಕಡಲೆ ಬೀಜನ ಇಟ್ಕೊಂಡಿದ್ದೀನಿ, ತುಪ್ಪ ತಗೊಂಡಿದ್ದೀನಿ ಮತ್ತು ಏಲಕ್ಕಿ ಪುಡಿನ ತಗೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಬಾಂಡಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಇವಾಗ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಳ್ಳೆ ಪರಿಮಳ ಬರೋ ತನಕ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಒಂದು 5 ನಿಮಿಷ ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಆಗಿದೆ. ಇದು ಈ ರೀತಿ ಕಲರ್ ಚೇಂಜ್ ಆಗಬೇಕು. ನಂತರ ಇದನ್ನು ನಾನು ಒಂದು ಸೈಡ್ಗೆ ತೆಗೆದಿಟ್ಕೊಳ್ತೀನಿ. ಸ್ವಲ್ಪ ಇದು ಆರೋದಕ್ಕೆ ಬಿಡೋಣ. ಇವಾಗ ಈ ಹುರಿದಿರುವಂಥ ಕಡಲೆ ಬೀಜನ ಸ್ವಲ್ಪ ತರಿಯಾಗಿ ಪೌಡ್ರನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇದನ್ನು ಪೌಡರ್ ಮಾಡ್ಕೊಳ್ಬೇಕು. ನಂತರ ನಾನು ಅದೇ ಬಾಣಲಿಗೆ ನಾನು 1/4 ಲೋಟ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬೆಲ್ಲನ ಇದಕ್ಕೆ ಹಾಕಿಬಿಟ್ಟು ಕರಗಿಸ್ಕೊಳ್ಬೇಕಿದು. ಇದೇನು ಪಾಕ ಬರಬೇಕು ಅಂತೇನಿಲ್ಲ, ಜಸ್ಟ್ ಇದು ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಬೆಲ್ಲ ಎಲ್ಲ ಕರಗಿರಬೇಕು. ಇವಾಗ ಇದಕ್ಕೇನೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೇನಾದರೂ ಇದು ಕಡಿಮೆ ಅನಿಸಿದ್ರೆ ಪಾಕ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬಹುದು. ನೋಡಿ, ಇವಾಗ ನಾನು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು. ಇದಕ್ಕೆ ಮತ್ತೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ಇವಾಗ ಆಗಿದೆ. ಇದು ಗೋಧಿ ಹಿಟ್ಟು ಮತ್ತು ಬೆಲ್ಲ, ಕಡಲೆ ಬೀಜ ಎಲ್ಲ ಬಳಸೋದ್ರಿಂದ ಇದು ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಕೊನೆಯಲ್ಲಿ ನಾನು ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಂಡೆ ಇದಕ್ಕೆ. ಈಗ ಒಂದು ಪ್ಲೇಟ್ಗೆ ನಾನು ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಈ ಮಿಶ್ರಣವನ್ನು ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಫ್ರೆಶ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನೀಟಾಗಿ ಫುಲ್ ಎಲ್ಲದಕ್ಕೂ ಹರಡಿ ಫ್ರೆಶ್ ಮಾಡ್ಕೊಂಡ್ರೆ ಈ ರೀತಿ ಆಗುತ್ತೆ. ಇದ್ರ ಮೇಲೆ ಇವಾಗ ನಾವು ಈ ಕಡಲೆ ಬೀಜನ ಪೌಡ್ರ್ ಮಾಡ್ಕೊಂಡಿದ್ವಲ್ವ, ಅದನ್ನು ಇದ್ರ ಮೇಲೆ ಹಾಕಬೇಕು. ನೋಡೋದಕ್ಕೂ ಸಿಕ್ಕಾಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಅವಾಗ ಡ್ರೈ ಫ್ರೂಟ್ಸ್ ಬದಲು ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಫುಲ್ ಮೇಲೆ ಚೆನ್ನಾಗಿ ಎಲ್ಲದಕ್ಕೂ ಹರಡ್ಬಿಟ್ಟು ಈ ರೀತಿ ಫ್ರೆಶ್ ಮಾಡ್ಕೊಳ್ಬೇಕು. ಇವಾಗ ನಮಗೆ ಯಾವ ರೀತಿ ಆಕಾರ ಬೇಕು ಆ ರೀತಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು. ಅಥವಾ ಈ ಥರ ಸ್ಕ್ವಯರಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 1/2 ಅವರ್ ಇದನ್ನು ಬಿಟ್ಬಿಟ್ರೆ ಇದೆಲ್ಲ ಸೆಟ್ ಆಗುತ್ತೆ. ನೋಡಿ, ಇವಾಗ ಒಂದು 1/2 ಅವರ್ ನಾನು ಬಿಟ್ಟಿದ್ದೆ. ನೀಟಾಗೆಲ್ಲ ಪೀಸಸ್ ಎಲ್ಲ ಬರುತ್ತೆ. ನೋಡಿ, ಇವಾಗ ತಕ್ಷಣ ಯಾರಾದರೂ ಗೆಸ್ಟ್ ಬಂದರೆ ಖಂಡಿತ ನೀವು ಇದನ್ನು ಮಾಡಬಹುದು. ತುಂಬಾ ಬೇಗ ಆಗುತ್ತೆ ಇದು. ನೋಡಿ, ಈ ರೀತಿ ನೀಟಾಗಿ ಈ ರೀತಿ ಪೀಸಸ್ ಬರುತ್ತೆ. ನಮ್ಮ ಗೋಧಿ ಹಿಟ್ಟಿನ ಬರ್ಫಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್.